ವಿಶ್ವಾಮಿತ್ರ ಮಹರ್ಷಿಗಳ ಸಿದ್ಧಾಶ್ರಮವನ್ನು ದರ್ಶನ ಮಾಡಿದ ನಂತರ ಶತ್ರುಗಳ ದರ್ಪವನ್ನು ಮುರಿಯಲು ಸಮರ್ಥರಾಗಿದ್ದ, ಯಾವ ಕಾಲದಲ್ಲಿ ಯಾವ ಕಾರ್ಯವನ್ನು ಮಾಡಬೇಕು ಎಂಬ ವಿವೇಕದಿಂದ ಕೂಡಿದ್ದ, ದೇಶ ಕಾಲಗಳನ್ನು ಅನುಸರಿಸಿ ಯಾರಿಗೆ ಯಾವ ಮಾತುಗಳನ್ನು ಆಡಬೇಕು ಎಂಬುದನ್ನು ಚೆನ್ನಾಗಿ ತಿಳಿದಿದ್ದಂತಹ ರಾಜಕುಮಾರರಾದ ರಾಮ ಲಕ್ಷ್ಮಣರು ವಿಶ್ವಾಮಿತ್ರರಿಗೆ ಹೇಳ್ತಾ ಇದ್ದಾರೆ. ಪೂಜ್ಯರೇ, ಯಾವ ಕಾಲದಲ್ಲಿ ನಾವು ರಾಕ್ಷಸರನ್ನು ದಂಡಿಸಿ ಯಜ್ಞವನ್ನು ಸಂರಕ್ಷಿಸಬೇಕಾಗಿದೆ, ಆ ಕಾಲವು ಮೀರದಂತಾಗಲಿ. ಇವೆಲ್ಲವನ್ನು ಸಾವಕಾಶ ಮಾಡದೆ ನಮಗೆ ತಿಳಿಸಿರಿ ಎಂಬುದಾಗಿ ಹೀಗೆ ಪದೇ ಪದೇ ಹೇಳುತ್ತಿದ್ದ, ಯುದ್ಧ ಮಾಡುವ ಉತ್ಸಾಹದಿಂದ ತ್ವರೆ ಮಾಡುತ್ತಿದ್ದಂತಹ ರಾಜಕುಮಾರರನ್ನು ಕಂಡು ಸಿದ್ಧಾಶ್ರಮ ವಾಸಿಗಳಾದ ಋಷಿಗಳೆಲ್ಲರೂ ಪರಮ ಪ್ರೀತರಾಗಿ ರಾಮ ಲಕ್ಷ್ಮಣರನ್ನು ಪ್ರಶಂಸಿಸಿದರು. ವಿಶ್ವಾಮಿತ್ರರ ಬಳಿಯಲ್ಲಿದ್ದ ಋಷಿಗಳು ರಾಮ ಲಕ್ಷ್ಮಣರಿಗೆ ಹೇಳ್ತಾರೆ, ರಾಜಕುಮಾರರೇ, ಇಂದು ಮೊದಲ್ಗೊಂಡು 6 ರಾತ್ರಿಗಳವರೆಗೆ ನೀವು ಯಾಗವನ್ನು ರಕ್ಷಣೆ ಮಾಡಿರಿ. ದೀಕ್ಷಾಬದ್ಧರಾದೊಡನೆಯೇ ವಿಶ್ವಾಮಿತ್ರರು ಮೌನ ವ್ರತವನ್ನು ಅನುಷ್ಠಾನ ಮಾಡುತ್ತಾರೆ. ಮಹರ್ಷಿಗಳ ಮಾತನ್ನು ಕೇಳಿ ರಾಮ ಲಕ್ಷ್ಮಣರು ನಿದ್ದೆಯನ್ನೇ ಮಾಡದೆ 6 ರಾತ್ರಿಗಳವರೆಗೆ ತಪೋವನವನ್ನು ನಿರ್ಬಾಧಕವಾಗಿ ಸಂರಕ್ಷಿಸಿದರು. ವೀರ್ಯ ವಿಶಿಷ್ಟರಾದ ಕವಚಧಾರಿಗಳಾದ ಧನುರ್ವಿದ್ಯೆಯಲ್ಲಿ ಪ್ರವೀಣರಾದಂತಹ ಶತ್ರು ನಿಬರಹಣರಾದ ಜಾಗರೂಕರಾದ ರಾಮ ಲಕ್ಷ್ಮಣರು ವಿಶ್ವಾಮಿತ್ರರ ಸಮೀಪದಲ್ಲಿಯೇ ಇದ್ದು ಅವರನ್ನು ಹಗಲಿರುಳು ಸಂರಕ್ಷಿಸುತ್ತಿದ್ದರು. 5 ರಾತ್ರಿಗಳು ಕಳೆದು 6ನೆಯ ದಿನವೂ ಬರಲಾಗಿ ರಾಮನು ಸೌಮಿತ್ರಿಗೆ ಹೇಳ್ತಾನೆ, ಲಕ್ಷ್ಮಣ, ಏಕಾಗ್ರವಾದ ಮನಸ್ಸಿನಿಂದ ಯುದ್ಧಕ್ಕೆ ಸಜ್ಜಾಗಿ ನಿಲ್ಲು. ಯುದ್ಧ ಮಾಡುವ ಆತುರದಿಂದ ಕೂಡಿದ್ದ ರಾಮನು ಲಕ್ಷ್ಮಣನಿಗೆ ಈ ರೀತಿಯಾಗಿ ಹೇಳುತ್ತಿರಲಾಗಿ ಉಪಾಧ್ಯಾಯನಿಂದಲೂ ಪುರೋಹಿತನಿಂದಲೂ ಮತ್ತು ಋತ್ವಿಜರಿಂದಲೂ ಸಮಾವೃತವಾಗಿದ್ದ ಯಜ್ಞವೇದಿಯು ಒಡನೆಯೇ ಪ್ರಜ್ವಲಿಸತೊಡಗಿತು. ದರ್ಭೆ, ಚಮಸ, ಸೃಕ್ಕುಗಳಿಂದಲೂ ನಾನಾ ವಿಧವಾದ ಸಮಿತ್ತುಗಳಿಂದಲೂ ನಾನಾ ಜಾತಿಯ ಹೂವುಗಳಿಂದಲೂ ಕೂಡಿದ್ದ ವಿಶ್ವಾಮಿತ್ರರೇ ಮೊದಲಾಗಿ ಎಲ್ಲ ಋತ್ವಿಜರಿಂದಲೂ ಅಲಂಕೃತವಾಗಿದ್ದ ಯಜ್ಞವೇದಿಯು ಇದ್ದಕ್ಕಿದ್ದಂತೆ ಹತ್ತಿ ಉರಿಯಲಾರಂಭಿಸಿತು. ವೇದ ಮಂತ್ರವು ಯಾವ ರೀತಿಯಲ್ಲಿ ಸ್ವರಸಹಿತವಾಗಿ ಅನೂಚಾನವಾದ ರೀತಿಯಲ್ಲಿ ಯಥಾಕ್ರಮವಾಗಿ ಹೇಳಲ್ಪಡುವುದೋ ಅದೇ ರೀತಿಯಲ್ಲಿ ವಿಶ್ವಾಮಿತ್ರರು ಆರಂಭಿಸಿದ ಯಜ್ಞವು 6 ದಿನಗಳವರೆಗೆ ಯಥಾವಿಧಿಯಾಗಿ ಯಥಾಶಾಸ್ತ್ರವಾಗಿ ನಡೆಯುತ್ತಿತ್ತು. 6ನೆಯ ದಿವಸ ಆಕಾಶದಲ್ಲಿ ಭಯಾನಕವಾದ ಘೋರವಾದಂತಹ ಒಂದು ಶಬ್ದ ಉಂಟಾಗುತ್ತೆ. ವರ್ಷ ಋತುವಿನಲ್ಲಿ ಆಕಾಶವನ್ನು ಮೇಘವು ಹೇಗೆ ಆವರಿಸಿಕೊಂಡಿರುತ್ತದೆಯೋ ಹಾಗೆಯೇ ಮಾಯಾವಿದ್ಯೆಯಿಂದ ಅಂತರಿಕ್ಷವನ್ನೇ ಆವರಿಸಿಕೊಂಡು ಸುಬಾಹು, ಮಾರೀಚರೆಂಬ 2 ರಾಕ್ಷಸರು ಯಜ್ಞಭೂಮಿಯ ಸಮೀಪಕ್ಕೆ ಧಾವಿಸಿ ಬರ್ತಾರೆ. ಭಯಂಕರವಾದಂತಹ ಆಕಾರವುಳ್ಳ ಮಾರೀಚ, ಸುಬಾಹುಗಳು ಅನುಚರರ ಸಮೇತರಾಗಿ ಬಂದು ಯಜ್ಞವೇದಿಕೆಯ ಮೇಲೆ ರಕ್ತದ ಮಳೆಯನ್ನೇ ಸುರಿಸಲಿಕ್ಕೆ ಪ್ರಾರಂಭಿಸ್ತಾರೆ. ರಕ್ತದಿಂದ ತೋಯಿಸಲ್ಪಟ್ಟ ವೇದಿಕೆಯನ್ನು ನೋಡಿ ರಾಮನು ಒಡನೆಯೇ ಆಕಾಶದ ಕಡೆಗೆ ತಿರುಗಿ ಅಲ್ಲಿ ರಕ್ತದ ಮಳೆಗರಿಯುತ್ತಿರುವವರನ್ನು ಕಾಣ್ತಾನೆ. ತನಗೆ ಅಭಿಮುಖವಾಗಿ ಬಹಳ ರಭಸದಿಂದ ಬೀಳುತ್ತಿದ್ದ ಸುಬಾಹು, ಮಾರೀಚರನ್ನು ಕಂಡು ಒಡನೆಯೇ ರಾಘವನು ಲಕ್ಷ್ಮಣನಿಗೆ ಹೇಳಿದ, ಲಕ್ಷ್ಮಣ, ದುರ್ವೃತ್ತರಾದ ಮಾಂಸಾಶನರಾದ ನಮ್ಮೆದುರಾಗಿ ಬರುತ್ತಿರುವ ಈ ರಾಕ್ಷಸರನ್ನು ನೋಡು. ವಾಯುವಿನಿಂದ ಮೋಡಗಳು ಚದುರಿ ಹೋಗುವಂತೆ ಮಾನವಾಸ್ತ್ರದಿಂದ ಇವರು ಬಹಳ ದೂರ ಹೋಗಿ ಬೀಳುವಂತೆ ಮಾಡುತ್ತೇನೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಆದರೆ ಇವರನ್ನು ಕೊಲ್ಲುವ ಉತ್ಸಾಹವೂ ನನಗಿಲ್ಲ. ಲಕ್ಷ್ಮಣನಿಗೆ ಹೀಗೆ ಹೇಳಿ ಪ್ರಶಸ್ತವಾದ ಹಸ್ತಲಾಘವವುಳ್ಳ ಶ್ರೀರಾಮನು ಪರಮಶ್ರೇಷ್ಠವಾದ ಅತ್ಯಂತ ಕಾಂತಿಯುಕ್ತವಾದ ಮಾನವಾಸ್ತ್ರವನ್ನು ಧನುಸ್ಸಿನಲ್ಲಿ ಹೂಡಿ ನಾಣನ್ನು ಸೆಳೆದು ಅತಿ ಕೋಪಾವಿಷ್ಟನಾಗಿ ಮಾರೀಚನ ಎದೆಗೆ ಗುರಿಯಿಟ್ಟು ಹೊಡೆದು ಬಿಡ್ತಾನೆ. ಮಾರೀಚನು ಆ ಶ್ರೇಷ್ಠವಾದಂತಹ ಮಾನವ ಮಹಾಸ್ತ್ರದಿಂದ ಪೀಡಿತನಾಗಿ 100 ಯೋಜನಗಳಷ್ಟು ದೂರಕ್ಕೆ ಎಸೆಯಲ್ಪಟ್ಟವನಾಗಿ ಸಮುದ್ರದ ಮಧ್ಯದಲ್ಲಿ ಬಿದ್ದು ಬಿಡ್ತಾನೆ. ಆ ಮಹಾ ಅಸ್ತ್ರದ ಆಘಾತದಿಂದ ಚೇತನಾರಹಿತನಾಗಿ
ಗರಗರನೆ ತಿರುಗುತ್ತಾ ಬಹಳ ದೂರ ಎಸೆಯಲ್ಪಟ್ಟ ಆ ಮಾರೀಚನನ್ನು ಕಂಡು ರಾಮ ಲಕ್ಷ್ಮಣನಿಗೆ ಹೇಳಿದ, ಲಕ್ಷ್ಮಣ, ಈ ಶೀತೇಶುವಿನ ಪ್ರಭಾವವನ್ನಾದರೂ ನೋಡು. ಮನುಪ್ರಯುಕ್ತವಾದ ಈ ಮಾನವಾಸ್ತ್ರವು ಮಾರೀಚನನ್ನು ತನ್ನ ಪ್ರಹಾರದಿಂದ ಮೂರ್ಛಿತನಾಗುವಂತೆ ಮಾಡಿ ಬಹಳ ದೂರಕ್ಕೆ ಒಯ್ಯುತ್ತಿದೆ. ಆದರೆ ಈ ಅಸ್ತ್ರವು ಅವನ ಪ್ರಾಣಹರಣವನ್ನು ಮಾಡುವುದಿಲ್ಲ. ದಯಾರಹಿತರಾದ, ದುಷ್ಟಕರ್ಮಿಗಳಾದ, ಪಾಪಕರ್ಮಿಗಳಾದ, ಯಜ್ಞ ಧ್ವಂಸಕರಾದ, ರಕ್ತಪಾನ ಮಾಡುವ ಮಾಂಸಾಶಿಗಳಾದಂತಹ ಇತರ ರಾಕ್ಷಸರನ್ನೂ ಸಂಹರಿಸುತ್ತೇನೆ. ಹೀಗೆ ಶ್ರೀರಾಮನು ತನ್ನೆದುರಾಗಿದ್ದ ರಾಕ್ಷಸರೆಲ್ಲರನ್ನೂ ಕೊಲ್ಲುವುದಾಗಿ ಲಕ್ಷ್ಮಣನಿಗೆ ಹೇಳಿ ಕೈಚಳಕವನ್ನು ತೋರಿಸುತ್ತಿರುವನೋ ಎಂಬಂತೆ ತನ್ನಲ್ಲಿ ಇದ್ದಂತಹ ಆಗ್ನೇಯಾಸ್ತ್ರವನ್ನು ಧನುಸ್ಸಿಗೆ ಹೂಡಿ ನಾಣನ್ನು ಸೆಳೆದು ಸುಬಾಹುವಿನ ಎದೆಗೆ ಗುರಿಯಿಟ್ಟು ಹೊಡೆದು ಬಿಡ್ತಾನೆ. ಆ ಆಗ್ನೇಯಾಸ್ತ್ರದ ಘಾತ ಆದ ತಕ್ಷಣವೇ ಸುಬಾಹು ಪ್ರಾಣವನ್ನು ತೊರೆದು ಕೆಳಗೆ ಬಿದ್ದು ಬಿಟ್ಟ. ಮಹಾಯಶೋವಂತನಾದ ಮಹೋದಾರಿಯಾದಂತಹ ರಾಮನು ತನ್ನ ಕೈಚಳಕವನ್ನು ನೋಡುತ್ತಿದ್ದ ಋಷಿಗಳಿಗೆ ಆನಂದವನ್ನು ಉಂಟು ಮಾಡುತ್ತಾ ಉಳಿದ ರಾಕ್ಷಸರೆಲ್ಲರನ್ನೂ ವಾಯುವ್ಯದಿಂದ ಒಂದೇ ಮಹಾಸ್ತ್ರವನ್ನು ಪ್ರಯೋಗ ಮಾಡಿ ಸಂಹರಿಸಿಬಿಟ್ಟ. ಇಂದ್ರನು ಅಸುರರನ್ನು ಜಯಿಸಿದಾಗ ಯಾವ ರೀತಿಯಲ್ಲಿ ದೇವ, ಗಂಧರ್ವ, ಯಕ್ಷ, ಕಿನ್ನರ, ಕಿಂಪುರುಷರು, ಮಹರ್ಷಿಗಳೂ ಅವನನ್ನು ಶ್ಲಾಘಿಸಿ ಪೂಜಿಸಿ ಸತ್ಕರಿಸಿದರೋ ಹಾಗೆಯೇ ರಾಮನು ಯಜ್ಞಧ್ವಂಸಕರಾದ ಅನೇಕ ರಾಕ್ಷಸರನ್ನು ಕೊಂದು ಸಿದ್ಧಾಶ್ರಮದ ಋಷಿಗಳಿಂದ ಸತ್ಕೃತನಾಗ್ತಾನೆ. 7 ದಿನಗಳ ಕಾಲದ ವಿಶ್ವಾಮಿತ್ರರ ಯಜ್ಞದ ಅವಭೃತ ಆದ ನಂತರ ಮಹಾಮುನಿಗಳಾದ ವಿಶ್ವಾಮಿತ್ರರು ಬಾಧಾರಹಿತವಾದಂತಹ 4 ದಿಕ್ಕುಗಳನ್ನೂ ನೋಡಿ ರಾಘವನಿಗೆ ಹೇಳ್ತಾ ಇದ್ದಾರೆ, ವತ್ಸ ಶ್ರೀರಾಮ, ಮನಸ್ಸಂಕಲ್ಪಿತವಾದ ಯಜ್ಞವನ್ನು ನಿರಾತಂಕವಾಗಿ ಮಾಡಿ ನಾನು ಕೃತಾರ್ಥನಾದೆ. ನಿನ್ನಿಂದ ಗುರುವಾಜ್ಞೆಯು ನಿರ್ವಹಿಸಲ್ಪಟ್ಟಿತು. ನಿನ್ನ ಅಭಿಲಾಷೆಯಂತೆ ಇಂದು ಈ ಸಿದ್ಧಾಶ್ರಮದ ಅನ್ವರ್ಥನಾಮವು ಪುನಃ ನಿನ್ನಿಂದ ಸತ್ಯವಾಗಿ ಮಾಡಲ್ಪಟ್ಟಿತು. ಹೀಗೆ ಶ್ರೀರಾಮನನ್ನು ಪ್ರಶಂಸೆ ಮಾಡಿ ರಾಮ ಲಕ್ಷ್ಮಣರೊಡನೆ ಸಾಯಂ ಸಂಧ್ಯಾ ವಂದನೆಗೆ ಹೊರಡ್ತಾರೆ ವಿಶ್ವಾಮಿತ್ರ ಮಹರ್ಷಿಗಳು. ಇಲ್ಲಿಗೆ ಬಾಲಕಾಂಡದ 30ನೇ ಸರ್ಗ ಸಂಪನ್ನಗೊಂಡಿದೆ. ಧನ್ಯವಾದಗಳು.